ಪಕ್ಕಾ ಹಳ್ಳಿಯ ಸೊಗಡನ್ನು ನೆನಪಿಸುವ ರಂಗೋಲಿ ಗಾರ್ಡನ್ಸ್. ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ಇಂತಹದೊಂದು ಸ್ಥಳ ಇದೆ ಎಂದು ಬಹುಶಃ ಅನೇಕರಿಗೆ ತಿಳಿದಿರಲಿಕ್ಕಿಲ್ಲ. ನಿಜಕ್ಕೂ ಈ ಸ್ಥಳ ಎಷ್ಟು ಅದ್ಭುತವಾಗಿದೆ ಅಂದರೆ ಹಳ್ಳಿ ಮತ್ತು ರೈತರ ಬದುಕಿನ ಚಿತ್ರಣವನ್ನು ಇಂಚಿಂಚು ತೆರೆದಿಡುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಳ್ಳಿಯ ಜನಜೀವನ, ಹಿಂದಿನ ಕಾಲದಲ್ಲಿ ಹಿರಿಯರು ಬಳಸುತ್ತಿದ್ದ ವಸ್ತುಗಳು, ಉಡುಗೆಗಳ ಪರಿಚಯವಾಗಬೇಕೆಂದರೆ ನೀವಿಲ್ಲಿಗೆ ಒಮ್ಮೆಯಾದರೂ ಬರಲೇಬೇಕು. ಅಷ್ಟೇ ಅಲ್ಲ, ಹಿಂದೆ ಸಮಾಜ ಹೇಗಿತ್ತು, ಹಳ್ಳಿಗರ ಜೀವನ ಮುಂತಾದ ವಿಷಯಗಳನ್ನು ನಮ್ಮ ಮಕ್ಕಳು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಹಾಗಾದರೆ ಇಂತಹದೊಂದು ಸ್ಥಳ ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿರಬಹುದೆಂದು ನಿಮ್ಮ ಕುತೂಹಲ ಹೆಚ್ಚಾಗುತ್ತಿದ್ದರೆ ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಬೆಂಗಳೂರು ಸಿಟಿ ಸ್ಟೇಷನ್ನಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ಜಕ್ಕೂರಿಗೆ ಬಂದರೆ ರಾಚೇನಹಳ್ಳಿ ಶ್ರೀರಾಂಪುರ ಕ್ರಾಸ್ ಬಳಿ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಒಳಗೆ ರಂಗೋಲಿ ಗಾರ್ಡನ್ಸ್ ಇದೆ. ನಾನು ವಿ ಗಣೇಶ್, ಮಾದರಿ ಪಾರಂಪರಿಕ ಗ್ರಾಮದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ಈ ಮಾದರಿ ಪಾರಂಪರಿಕ ಗ್ರಾಮದ ಬಗ್ಗೆ ತಮ್ಮೆಲ್ಲರಿಗೂ ಕೆಲವು ವೈಶಿಷ್ಟ್ಯಮಯವಾದ ವಿಷಯಗಳನ್ನು ತಮ್ಮ ಮುಂದೆ ಪ್ರಚಾರ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಮಾದರಿ ಪಾರಂಪರಿಕ ಗ್ರಾಮದ ಪರಿಕಲ್ಪನೆಯನ್ನು ಗಣರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಗ್ರಾಮವನ್ನು ಪ್ರಸ್ತುತಪಡಿಸಲು ಬೇಕಾದ ಶಿಲ್ಪಿಗಳ ಬಗ್ಗೆ ಅವರು ಬಹಳಷ್ಟು ಮಾಹಿತಿಯನ್ನು ಪಡೆದು ಕೊನೆಗೆ ಡಾಕ್ಟರ್ TB ಸೋಲಾಬಕ್ಕಣ್ಣನವರ್ ಮತ್ತು ಅವರ ವೃಂದದವರಿಂದ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಬೇಕು ಅಂದ್ಬಿಟ್ಟಿದ್ದೆ ಒಂದು ಪರಿಕಲ್ಪನೆಯನ್ನು ತಂದು, ಇದು ಜಕ್ಕೂರು ರಾಚೇನಹಳ್ಳಿ ಕೆರೆ ಪಕ್ಕದಲ್ಲೇ ಬಹಳ ಸುಂದರವಾದ ಒಂದು ವಾತಾವರಣದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ಸುಮಾರು 5 ವರ್ಷಗಳವರೆಗೆ ಈ ಕೆಲಸವನ್ನು ಎಲ್ಲ ಶಿಲ್ಪಿಗಳು ಸೇರಿ ಮಾಡಿರ್ತಾರೆ. ಇದು ಸುಮಾರು 2014ರಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆದವು. ಈ ಗ್ರಾಮದಲ್ಲಿ ಮಾಡಿರತಕ್ಕಂಥ ಎಲ್ಲ ಶಿಲ್ಪಗಳನ್ನು ಸುಮಾರು 150 ಶಿಲ್ಪಿಗಳು ಸತತವಾಗಿ 5 ವರ್ಷಗಳಿಂದ ಕಾರ್ಯಪ್ರವೃತ್ತಿ ಮಾಡಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ಇದರ ಹಿಂದೆ ಅವರು ಪಟ್ಟಂಥ ಶ್ರಮ, ಅವರು ವಹಿಸಿದಂಥ ಈ ಕಾರ್ಯನಿರ್ವಹಣೆ ಜನಮನ್ನಣೆಯನ್ನು ಗಳಿಸಿದೆ. ಇವತ್ತಿನ ದಿನ ಈ ಪಾರಂಪರಿಕ ಗ್ರಾಮಕ್ಕೆ ನಮ್ಮ ರಾಜ್ಯದಿಂದೇ ಅಲ್ಲ, ಹಲವು ರಾಜ್ಯಗಳಿಂದ ಮತ್ತು ವಿದೇಶಿಯರು ಸಹ ಈ ಗ್ರಾಮಕ್ಕೆ ಬಂದು ಇಲ್ಲಿರತಕ್ಕಂಥ ಸೊಬಗನ್ನು ಕಂಡು ಮನಸೋತಿ ಬಹಳಷ್ಟು ಪ್ರಶಂಸೆಯನ್ನು ಮಾಡಿರ್ತಾರೆ. ನೀವು ಟಿಕೆಟ್ ತೆಗೆದುಕೊಂಡು ಒಳಗೆ ಪ್ರವೇಶಿಸಿದಾಗ ಅಲ್ಲಲ್ಲಿ ಮನೆಗಳು, ಮನುಷ್ಯರನ್ನೇ ಹೋಲುವ ಪುತ್ಥಳಿಗಳನ್ನು ನೋಡಬಹುದು. ಎಲ್ಲಾ ಪುತ್ಥಳಿಗಳು ಬಣ್ಣ ಬಣ್ಣದ ನಮ್ಮ ಹಿರಿಕರು ತೊಡುವ ಬಟ್ಟೆಗಳನ್ನು ಧರಿಸಿವೆ. ಸಾಮಾನ್ಯವಾಗಿ ಚೌಕಾಬಾರ, ಗೋಲಿ ಆಟ, ಹಗ್ಗದಾಟ, ಟಯರ್ ಆಟ, ಚಿನ್ನಿ ದಾಂಡು, ಗಿರಿಗಿಟ್ಲೆ ಆಟಗಳು ಇವೆಲ್ಲ ಹಳ್ಳಿ ಕಡೆ ಜನಪ್ರಿಯ ಆಟಗಳು. ಎತ್ತು ಕೂಡ ಬಹಳ ನ್ಯಾಚುರಲ್ ಆಗಿದ್ದು ಎತ್ತಿನ ಗಾಡಿ ಮತ್ತು ಮಕ್ಕಳ ಸಂಭ್ರಮ ಹೇಳತೀರದು. ಮಗುವನ್ನು ಕಂಕುಳಲ್ಲಿ ಎತ್ತಿಕೊಂಡು ಬಂದ ಮಹಿಳೆಗೆ ಬುಡುಬುಡಿಕೆ ಶಾಸ್ತ್ರ ಹೇಳುತ್ತಿರುವುದು, ಬಟ್ಟೆ ಒಣಗಿಸುವ ರೀತಿ, ಮನೆಯ ಮುಂದೆ ದೀಪಗಳನ್ನು ಇಡಲು ಜಾಗ, ಪ್ರತಿಯೊಂದು ಕೂಡ ನಮ್ಮನ್ನು ಅದ್ಭುತ ಲೋಕಕ್ಕೆ ಕರೆದೊಯ್ಯುತ್ತದೆ. ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಸುಮಾರು 41 ಮನೆಗಳಿದೆ ಮತ್ತು 1300 ಶಿಲ್ಪಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ಶಿಲ್ಪಗಳನ್ನು ನೀವು ನೋಡಬಹುದಾಗಿದೆ. ಹಿಂದಿನ ಜನಾಂಗದಲ್ಲಿ, ಹಿಂದಿನ ಒಂದು ಗ್ರಾಮೀಣ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಜನ ತಮ್ಮನ್ನು ತೊಡಗಿಸ್ಕೊಂಡಿದ್ರು, ಅವರ ಕಲೆ, ಸಂಸ್ಕೃತಿ, ವಿಚಾರ, ಅವರ ಜೀವನ ಶೈಲಿಯನ್ನು ಇಲ್ಲಿ ನೀವು ಕಣ್ತುಂಬಿಸ್ಕೊಳ್ಬಹುದು. ಉದಾಹರಣೆಗೆ ಗದಗ ಜಿಲ್ಲೆಯ ಗ್ರಾಮೀಣ ನಾಟಿ ವೈದ್ಯರ ಮನೆಯ ಚಿತ್ರಣವನ್ನು ಇಲ್ಲಿ ನೀಡಲಾಗಿದ್ದು ಕೀಲು ಜೋಡಣೆ ಮಾಡುತ್ತಿರುವುದನ್ನು ನೋಡಬಹುದು. ಕಿರಾಣಿ ಅಂಗಡಿಯೂ ಇದೆ. ಈ ರೀತಿ ಹಲವಾರು ಜನಾಂಗದವರು ತಾವು ಏನು ಕಸುಬು ಮಾಡ್ತಿದ್ದಾರೆ ಅದಕ್ಕೆ ತಕ್ಕಂತೆ
ಅವರು ತಮ್ಮ ಕೆಲಸಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಎಲ್ಲ ಜನಾಂಗದವ್ರನ್ನು ನಾವು ನೋಡ್ಬೋದು. ನಾನು ಎಲ್ಲಿ ಕುಳಿತು ಮಾತನಾಡ್ತಿದ್ದೇನೆ, ಇದು ಬ್ರಾಹ್ಮಣರ ಅಗ್ರಹಾರ. ಈ ಅಗ್ರಹಾರದಲ್ಲಿ ಪುರೋಹಿತನ ಮಾಡ್ತಾ ಇರೋದು ಮತ್ತು ಮಕ್ಕಳಿಗೆ ಅವರು ವಿದ್ಯೆಯನ್ನು ಹೇಳ್ಕೊಡ್ತಾ ಇರತಕ್ಕಂಥದ್ದು, ಅದನ್ನು ಬಹಳ ನೈಜವಾಗಿ ಮಾಡಿದ್ದಾರೆ. ಹಾಗೆಯೇ ಹಳ್ಳಿ ಮನೆಯ ಜಗಲೀಕಟ್ಟೆ, ನಾಯಿ, ಹುಡುಗಿ, ಅಜ್ಜಿ, ಹೆಂಗಸು ಹೀಗೆ ಪ್ರತಿಯೊಂದು ಪುತ್ಥಳಿಗಳನ್ನು ನೋಡುತ್ತಿದ್ದರೆ ನಿಮಗೆ ಅಲ್ಲಿರುವುದು ನಿಜವಾದ ಮನುಷ್ಯರೇ, ನಾವು ಬಂದಿರುವುದು ಹಳ್ಳಿಗೇ ಎಂಬಂತೆ ಭಾಸವಾಗುತ್ತದೆ. ಹಸುಗಳು ಮೇವು ತಿನ್ನುವುದು, ಹೆಂಗಸರು ಮಜ್ಜಿಗೆ ಕಡಿಯುವುದು, ಬೀಸೆ ಕಲ್ಲಿನಲ್ಲಿ ರುಬ್ಬುವುದು, ಪಾತ್ರೆ ತೊಳೆಯುವುದು, ಹಾಸಿಗೆ ಮಾಡುವುದು, ತೊಟ್ಟಿ ಮನೆಯಲ್ಲಿ ಮಗುವಿಗೆ ಸ್ನಾನ ಮಾಡಿಸುತ್ತಿರುವುದು, ಕೊಟ್ಟಿಗೆ ಮನೆಯಲ್ಲಿ ಎಮ್ಮೆ ಹಾಲನ್ನು ಕರೆಯುವ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿರುವ ಮನೆ. ಈ ಮನೆಯಲ್ಲಿ ಗೃಹಿಣಿಯರು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು, ಗಾಣದಲ್ಲಿ ಎಣ್ಣೆ ತೆಗೆಯುವುದು, ಪೋಸ್ಟ್ ಮ್ಯಾನ್ ಪತ್ರ ಕೊಡುತ್ತಾ ಇರುವುದು, ಹಿತ್ತಲಲ್ಲಿ ಬಟ್ಟೆ ಒಗೆಯುತ್ತಿರುವುದು, ಬೆರಣಿ ತಟ್ಟುವುದು, ಸೌದೆ ಒಡೆಯುವ ಚಿತ್ರ, ಬಿದಿರಿನಲ್ಲಿ ಪೊರಕೆ ಬುಟ್ಟಿ ಮಾಡುತ್ತಿರುವುದು, ಗ್ರಾಮೀಣ ಕುಂಬಾರರ ಮನೆ, ಮರಗೆಲಸ ಮಾಡುವವರ ಮನೆ, ಹಳ್ಳಿ ಮೇಷ್ಟ್ರು ಪಾಠ ಮಾಡುತ್ತಿರುವುದು, ಪಂಚಾಯಿತಿ ಕಟ್ಟೆ, ಬಾವಿ ನೀರು ಸೇದುತ್ತಿರುವುದು, ಮೀನುಗಾರರ ಮನೆ, ಪಾರಂಪರಿಕ ಬೇಸಾಯ ಪದ್ಧತಿ, ಕೋಲೆ ಬಸವ, ಸಂತೆ ಹಾಗೂ ಸಂತೆಯಲ್ಲಿ ನಡೆಯುವ ಚೌಕಾಸಿ, ಕುಸ್ತಿ ಆಟ, ಕುಸ್ತಿ ಪಂದ್ಯ ವೀಕ್ಷಣೆ. ಅದ್ಭುತ. ಇದು ಯಾವುದು ಈಗಿನ ಪೀಳಿಗೆಯ ಮಕ್ಕಳಿಗೆ ಇದರ ಬಗ್ಗೆ ಪರಿಕಲ್ಪನೆಯೇ ಇರೋದಿಲ್ಲ. ನಾನು ಬಹಳಷ್ಟು ಸಲ ನೋಡಿದ್ದೇನೆ, ಇಲ್ಲಿಗೆ ಬರತಕ್ಕಂಥ ವೀಕ್ಷಕರ ಜೊತೆ ಮಕ್ಕಳು ಬಂದಾಗ ತಂದೆ ತಾಯಂದಿರು ಹೇಳ್ತಾ ಇರ್ತಾರೆ, ಇದು ನೋಡಪ್ಪ ಈ ಆಟ ಅಂದರೆ ಆ ಆಟದ ಬಗ್ಗೆ ಅವರಿಗೆ ಏನೂ ಗೊತ್ತೇ ಇರಲ್ಲ. ಏನು ಆಟ ಇದು, ಜೂಟಾಟ ಅಂದರೆ ಏನು, ಈ ಪಗಡೆ ಆಟ ಅಂದರೆ ಏನು, ಈ ರೀತಿಯೆಲ್ಲ ಅವರು ಪ್ರಶ್ನಿಸ್ತಾರೆ. ಮತ್ತು ಮನೆಗಳನ್ನು ನೋಡಿಬಿಟ್ಟು ಅಯ್ಯೋ ಈ ರೀತಿ ಮನೆಗಳಿದ್ವಾ, ಈ ರೀತಿ ಮನೆಗಳಲ್ಲಿ ನೀವು ವಾಸ ಆಗಿದ್ರಾ ಅನ್ನೋ ಪ್ರಶ್ನೆ ಮಾಡ್ತಾರೆ. ಇದು ಮಕ್ಕಳಿಗೆ ಒಂದು ಏನು ಎಜುಕೇಷನ್ ಅಂತಲೂ ಹೇಳ್ಬೋದು ನಾವು. ಹಿಂದೆ ಯಾವ ರೀತಿ ಜೀವನ ಶೈಲಿ ಇತ್ತು, ತಮ್ಮ ಕಾರ್ಯಗಳನ್ನು ಮಾಡ್ತಾಯಿದ್ರು, ಅವರ ಸಂಸ್ಕೃತಿ ಏನು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾಗಿ ಈ ಮಾದರಿ ಪಾರಂಪರಿಕ ಗ್ರಾಮ ಪ್ರಸ್ತುತಪಡಿಸುತ್ತೆ. ಇದೇ ರೀತಿಯಲ್ಲಿ ನೀವು ನೋಡಬೇಕಾದ್ರೆ ಈ ಕಂಬಳ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಂಬಳ ಕಾಂತಾರ ಎಂಬ ಈಗ ಬಂದಂಥ ನಮ್ಮ ಚಲನಚಿತ್ರದಿಂದ ಕಂಬಳ ಬರೀ ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲೂ ಬಹಳ ಹೆಸರು ಮಾಡಿತು. ಅದರ ಜೊತೆ ಈ ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಬರುವಂಥ ಎಲ್ಲ ವೀಕ್ಷಕರು ಬಹಳ ಸೂಕ್ಷ್ಮವಾಗಿ ನೋಡ್ತಾರೆ. ಒಬ್ಬರ ಮುಖ ಇನ್ನೊಬ್ಬರ ರೀತಿ ಇಲ್ಲ. ಅಂದರೆ 1300 ಶಿಲ್ಪಗಳಲ್ಲಿ ಯಾವುದೇ ಒಂದು ಸಿಮಿಲಾರಿಟಿ ನಿಮಗೆ ಕಂಡು ಬರೋದಿಲ್ಲ. ಎಲ್ಲನೂ ನೈಜವಾಗಿ ಬೇರೆ ಬೇರೆ ಮುಖಚರ್ಯಗಳನ್ನು ಹೊಂದಿರುತ್ತೆ ಅನ್ನೋದು ಬಹಳ ಒಂದು ವಿಶಿಷ್ಟವಾದ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಮನೆ ಮೇಲೆ ಹಿಂದಿನ ಕಾಲದಲ್ಲಿ ಕಾಗೆಗಳು ಬಂದು ಕೂರ್ತಿದ್ವು. ಆ ಕಾಗೆನ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಕಾಗೆ ಕೂತಿರಬಹುದೇನೋ ಅನಿಸುತ್ತೆ. ಅದರ ಜೊತೆ ಎಲ್ರಿಗೂ ತಿಳಿದಿರತಕ್ಕಂತೆ ಹಿಂದೆ ಮನೆಗಳಲ್ಲಿ ದನದ ಕೊಠಡಿ ಇರ್ತಿತ್ತು. ಮನೆ ಒಂದು ಕಡೆ ಆದರೆ ಮನೆ ಒಳಗಡೆನೇ ದನದ ಕೊಠಡಿ. ಅದೇ ಪರಿಕಲ್ಪನೆಯಲ್ಲೇ ಈ ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಕೆಲವು ನೀವು ಒಕ್ಕಲಿಗರ ಮನೆ ಆಗಲಿ ಗೌಡ್ರ ಮನೆ ಆಗಲಿ ನೋಡಿದಾಗ ಹಿಂದಿನ ಕಾಲದಲ್ಲಿ ಈ ಸಂತೆ ನಡೀತಾ ಇತ್ತು. ಸಂತೆ ವಾರಕ್ಕೆ ಒಂದು ಸಲ ಯಾವುದೋ ಒಂದು ದಿನದಲ್ಲಿ ಒಂದೊಂದು ಹಳ್ಳಿಗಳಲ್ಲಿ ಆ ಸಂತೆ ನಡೀತಿತ್ತು. ಅದರ ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಗೋವುಗಳ ಜಾತ್ರೆ ಮಾಡ್ತಿದ್ರು. ಅಲ್ಲಿ ಗೋವುಗಳ ಮಾರಾಟ ಮಾಡೋದು ತಗೊಳ್ಳೋದು ಆ ರೀತಿ ಒಂದು ನಡೀತಿತ್ತು. ಕೆಲವು ಜನ ಈ ಗೋವುಗಳ ವಯಸ್ಸಿನ ಬಗ್ಗೆ ತಿಳಿಬೇಕಾದ್ರೆ ಎಷ್ಟು ಹಲ್ಲು ಇತ್ತು ಅನ್ನೋದ್ರ ಬಗ್ಗೆ ನೋಡ್ತಾರೆ. ಅದನ್ನು ಬಹಳ ಅರ್ಥಪೂರ್ಣವಾಗಿ ಆ ಶಿಲ್ಪ ಮೂಡಿ ಬಂದಿದೆ. ಕಲಾಮಂದಿರ ಬಹಳ ಅದ್ಭುತವಾಗಿ ಮಾಡಿದ್ದೇವೆ. ಈ ಕಲಾಮಂದಿರದಲ್ಲಿ ಸುಮಾರು 250ರಿಂದ 300 ಜನ ಕುಳಿತುಕೊಳ್ಳೋ ಅಂಥ ಆಸನ ವ್ಯವಸ್ಥೆ ಮಾಡಿದ್ದೀವಿ. ಈ ಮಂದಿರವನ್ನು ಭಾಳಷ್ಟು ಜನ ಈ ಬರ್ತ್ಡೇ ಪಾರ್ಟಿಗಾಗಲಿ ಮತ್ತು ಇನ್ನಿತರ ಎಲ್ಲ ಕಾರ್ಯಗಳಿಗೆ ಇದು ಯಾವಾಗಲೂ ತೆರೆದಿರುತ್ತೆ. ಮತ್ತು ಇದರ ಜೊತೆಯಲ್ಲಿ ಇಲ್ಲಿ ಬರತಕ್ಕಂಥ ಎಲ್ಲ ವೀಕ್ಷಕರಿಗೂ ಒಂದು ಮನರಂಜನೆ ಇರಲಿ ಅಂತೇಳ್ಬಿಟ್ಟು ನಾವು ಈ ಕುದುರೆ ಸವಾರಿ, ಟಾಂಗಾ ಸವಾರಿ
ಮತ್ತು ಕುಂಬಾರಿಕೆ, ನೀವೇ ಪಾಟರಿಯಲ್ಲಿ ನೀವೇ ಅವರ ಜೊತೆಯಲ್ಲಿ ಕುಳಿತು ಒಂದು ಮಡಕೆ ಮಾಡೋದಾಗಲಿ ಮತ್ತೊಂದಾಗಲಿ ಕಲೀಲಿಕ್ಕೂ ಒಂದು ಅವಕಾಶ ಇದೆ. ಅದರ ಜೊತೆ ಇನ್ನೂ ಹಲವಾರು ಮನೋರಂಜನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಮಾದರಿ ಪಾರಂಪರಿಕ ಗ್ರಾಮವನ್ನು ಅತಿ ಹೆಚ್ಚು ಪ್ರಾಬಲ್ಯ ಪಡಿಬೇಕು, ಮನ್ನಣೆ ಪಡಿಬೇಕು, ಹೆಚ್ಚು ಜನರು ಇಲ್ಲಿ ಬರಬೇಕು. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ, ಜೀವನ ಶೈಲಿ ಇವೆಲ್ಲವನ್ನು ನಮ್ಮ ಬರೀ ದೇಶದ ಜನಕ್ಕಲ್ಲ ವಿದೇಶಿಗರಿಗೂ ಸಹ ಇದು ಮನದಟ್ಟು ಆಗಲಿ ಅನ್ನೋ ಘನ ಉದ್ದೇಶದಿಂದ ಈ ಮಾದರಿ ಪಾರಂಪರಿಕ ಗ್ರಾಮವನ್ನು ನಿಮ್ಮೆಲ್ಲರಿಗೂ ತೆರೆದಿಟ್ಟಿದ್ದೇವೆ. ಇದು 365 ದಿನ ತೆರೆದಿರುತ್ತೆ. ಯಾವುದೇ ದಿನ ಇದಕ್ಕೆ ರಜಾ ಇಲ್ಲ. ದೊಡ್ಡವರಿಗೆ 150 ರೂಪಾಯಿ, ಅಂದರೆ ಅದು ಸೋಮವಾರದಿಂದ ಶುಕ್ರವಾರದವರೆಗೂ 150 ರೂಪಾಯಿ ಎಂಟ್ರಿ ಫೀ ಇರುತ್ತೆ. ಮತ್ತು ಶನಿವಾರ ಭಾನುವಾರ ಮಾತ್ರ 200 ರೂಪಾಯಿ ಎಂಟ್ರಿ ಫೀ ಇರುತ್ತೆ ದೊಡ್ಡವರಿಗೆ. ಮಕ್ಕಳಿಗೆ ಎಲ್ಲ ದಿನವೂ 100 ರೂಪಾಯಿ ಇರುತ್ತೆ. ವಯಸ್ಸಾದವರು ಮತ್ತು ನಡಿಲಿಕ್ಕೆ ತೊಂದರೆ ಇರೋರಿಗೆ ನಾವು ವೀಲ್ ಚೇರ್ಗಳನ್ನು ಸಹ ಇಟ್ಟಿದ್ದೇವೆ. ಇದರ ಜೊತೆ ರಂಗೋಲಿ ಕಿಚನ್ ಅಂತ ನಾವು ಒಂದು ಸಣ್ಣದಾಗಿ ಒಂದು ರೆಸ್ಟೋರೆಂಟನ್ನು ಮಾಡಿದ್ದೀವಿ. ಅಲ್ಲಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ ಬಹಳಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು, ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಒದಗಿಸಬೇಕು ಅಂದ್ಬಿಟ್ಟು ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ಇನ್ನು ಮುಂದೆ ಹೆಚ್ಚು ಜನ ಬಂದು ಈ ಒಂದು ಸೌಂದರ್ಯವನ್ನು ಸವಿಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.